ಇನ್ನು ಕೆಸಿ ಜನರಲ್ ಆಸ್ಪತ್ರೆಯಲ್ಲೂ ಕೂಡ ಇವತ್ತು ಒಪಿಡಿ ಬಂದಿದೆ. ಒಪಿಡಿಯ ರಿಜಿಸ್ಟ್ರೇಷನ್ ಅನ್ನ ಈಗ ಸಿಬ್ಬಂದಿ ರದ್ದು ಮಾಡಿದ್ದಾರೆ. ಒಪಿಡಿ ಬಂದಾಗಿರೋ ಹಿನ್ನೆಲೆ ಸದ್ಯ ಆಸ್ಪತ್ರೆ ಸಂಪೂರ್ಣ ಬಿಕೋ ಅಂತ ಇದೆ. ಎಮರ್ಜೆನ್ಸಿ ರೋಗಿಗಳಿಗೆ ಮಾತ್ರ ಸಿಬ್ಬಂದಿಗಳು ಚಿಕಿತ್ಸೆ ಕೊಡ್ತಿದ್ದಾರೆ. ಈಗಷ್ಟೇ ವಿಕ್ಟೋರಿಯಾ ಆಸ್ಪತ್ರೆ ಸಮೀಪ ನೋಡ್ತಾ ಇದ್ವಿ. ಕೆಸಿ ಜನರಲ್ ಆಸ್ಪತ್ರೆಯಲ್ಲೂ ಕೂಡ ಸದ್ಯ ಇಂಥದ್ದೇ ಪರಿಸ್ಥಿತಿ. ಎಲ್ಲ ಕಡೆಗಳಲ್ಲೂ ಒಪಿಡಿ ಬಂದಾಗಿರೋದ್ರಿಂದ ಕೆಸಿ ಜನರಲ್ ಆಸ್ಪತ್ರೆ ಸಮೀಪದಿಂದ ಪ್ರಜ್ವಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಈಗ ವೈದ್ಯರ ಪ್ರತಿಭಟನೆಯಿಂದ ರೋಗಿಗಳ ಮೇಲೆ ಯಾವ ರೀತಿ ಪರಿಣಾಮ ಆಗ್ತಾ ಇದೆ? ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಏನು ಪರಿಸ್ಥಿತಿ? ವಿಜಯ್, ಕೋಲ್ಕತ್ತಾದಲ್ಲಿನ ವೈದ್ಯರ ಮೇಲಿನ ಅತ್ಯಾಚಾರ ಹಾಗೆ ಕೊಲೆ ಪ್ರಕರಣವನ್ನು ಖಂಡಿಸಿ ಈಗಾಗಲೇ ದೇಶಾದ್ಯಂತ ವೈದ್ಯರು ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ನಾನೀಗ ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿದ್ದೇನೆ. ನೀವಿಲ್ಲಿ ಗಮನಿಸ್ತಾ ಇರಬಹುದು, ಇದೇ ಹೊರರೋಗಿ ವಿಭಾಗ. ಈ ಒಂದು ಹೊರರೋಗಿ ವಿಭಾಗ ಇನ್ನೂ ಕೂಡ ಓಪನ್ ಆಗಿಲ್ಲ. 9 ಗಂಟೆ ನಂತರದಲ್ಲಿ ಓಪನ್ ಆಗುತ್ತೆ ಅನ್ನುವಂಥ ಮಾತನ್ನ ಕೆಲವು ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಆದರೆ 9 ಗಂಟೆ ಆದರೂ ಕೂಡ ಇಲ್ಲಿ ಯಾವುದೇ ಒಂದು ಫೆಸಿಲಿಟಿ ಅನ್ನುವಂಥದ್ದು ಸಿಗ್ತಾ ಇಲ್ಲ. ನಾನು ಒಳಗಡೆಗೆ ಹೋಗುವಂಥ ಕೆಲಸವನ್ನ ಮಾಡ್ತೀನಿ. ನೀವು ಅಲ್ಲಿ ಗಮನಿಸ್ತಾ ಇರಬಹುದು, ಅಂದ್ರೆ ಈ ಒಂದು ಆಸ್ಪತ್ರೆ ಏನಿದೆ ಇಲ್ಲಿ ಪೇಷಂಟ್ಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ. ಆಸ್ಪತ್ರೆ ಬಿಕೋ ಅಂತಾನೆ ಇದೆ, ಯಾರು ಕೂಡ ಬರ್ತಾ ಇಲ್ಲ. ಇಲ್ಲಿ ನೀವು ಗಮನಿಸ್ತಾ ಇದ್ರೆ ಇದು ಹೊರರೋಗಿ ವಿಭಾಗವನ್ನು ನೋಂದಣಿ ಮಾಡಿಕೊಳ್ಳುವಂತಹ ಒಂದು ಕಚೇರಿ. ಇಲ್ಲಿ ಯಾವ ಸಿಬ್ಬಂದಿಯೂ ಕೂಡ ಇಲ್ಲ, ಅದೇ ರೀತಿ ಓಪನ್ ಕೂಡ ಆಗಿಲ್ಲ. ಹಾಗಾಗಿ ರೋಗಿಗಳು ಕೂಡ ಬಂದ್ರೆ ಸಾಕಷ್ಟು ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ಎಮರ್ಜೆನ್ಸಿ ಚಿಕಿತ್ಸೆಯನ್ನು ಕೊಡುವಂತಹ ಒಂದು ಕೆಲಸವನ್ನ ವೈದ್ಯರು ಮಾಡ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿ ಅಂದ್ರೆ ಹೊರರೋಗಿ ವಿಭಾಗಕ್ಕೆ ಯಾರೇ ಬಂದರೂ ಕೂಡ ಅವ್ರನ್ನ ಅಡ್ಮಿಷನ್ ಮಾಡ್ಕೊಳ್ಳುವಂತಹ ಒಂದು ಕೆಲಸವನ್ನ ಇಲ್ಲಿ ವೈದ್ಯಕೀಯ ಸಿಬ್ಬಂದಿಗಳು ಮಾಡ್ತಾ ಇಲ್ಲ. ಆಸ್ಪತ್ರೆ ಕೂಡ ಸಂಪೂರ್ಣವಾಗಿ ಬಿಕೋ ಅಂತ ಇದೆ. ಕೇವಲ 2 ರಿಂದ 3 ಜನ ಪೇಷಂಟ್ಸ್ಗಳು ಮಾತ್ರ ಬಂದಿದ್ದಾರೆ. ಅದು ಕೂಡ ಕೆಲವರು ಎಮರ್ಜೆನ್ಸಿ ಇರೋದ್ರಿಂದಾಗಿ ಅವರಿಗೆ ಬೇರೆ ಕಡೆಯಲ್ಲಿ ಟ್ರೀಟ್ಮೆಂಟ್ ಕೊಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಹೊರರೋಗಿ ವಿಭಾಗದಲ್ಲಿ ಬಂದು ಅಡ್ಮಿಷನ್ ತಗೊಳ್ಬೇಕು ಅನ್ನೋರಿಗೆ ಮಾತ್ರ ಸ್ವಲ್ಪ ಮಟ್ಟಿನ ಸಮಸ್ಯೆ ಆಗ್ತಾ ಇದೆ. ಅಂದ್ರೆ ಸ್ವಲ್ಪ ಮಟ್ಟಿನ ಗೊಂದಲ ಕೂಡ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಸರ್ಕಾರ ಕೂಡ ಒಂದು ಕಡೆಯಲ್ಲಿ ಒಂದು ಸೂಚನೆಯನ್ನ ಕೊಟ್ಟಿದೆ. ಅಂದ್ರೆ ಒಪಿಡಿಯನ್ನು ಕೂಡ ನೀವು ಓಪನ್ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಅವರು ಸೂಚನೆಯನ್ನು ಕೊಟ್ಟಿರೋದ್ರಿಂದಾಗಿ ವೈದ್ಯಕೀಯ ಸಿಬ್ಬಂದಿಗಳಿಗೂ ಕೂಡ ಸಾಕಷ್ಟು ಗೊಂದಲ ಅನ್ನುವಂಥ ಉಂಟಾಗ್ತಾ ಇದೆ. ಅದರಲ್ಲೂ ಕೂಡ ಇಲ್ಲಿ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಸಿಬ್ಬಂದಿಗಳಿಗೆ ಒಂದು ಸ್ವಲ್ಪ ಮಟ್ಟಿನ ಗೊಂದಲ ಏನು ಅಂತ ಹೇಳಿದ್ರೆ, ಓಪನ್ ಮಾಡಬೇಕು ಅಥವಾ ಮಾಡಬಾರ್ದು ಅನ್ನುವಂಥ ಒಂದು ಗೊಂದಲ ಏನಿದೆ ಅದು ಉಂಟಾಗ್ತಾ ಇರುವಂಥದ್ದು. 9 ಗಂಟೆ ನಂತರದಲ್ಲಿ ಓಪನ್ ಆಗುತ್ತೆ ಅನ್ನೋದನ್ನ ಕೂಡ ಕೆಲವರು ಹೇಳ್ತಾ ಇದ್ರು. ಆದರೆ ಈಗ ಪ್ರಸ್ತುತವಾಗಿ ಗಮನಿಸ್ತಾ ಹೋದ್ರೆ ಇಲ್ಲಿ ಓಪನ್ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿನ ಒಂದು ವೈದ್ಯಾಧಿಕಾರಿಗಳು ಹಾಗಾದ್ರೆ ಒಂದು ಪ್ರತಿಭಟನೆಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅನ್ನೋದೇ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಓಪನ್ ಆದ್ರೆ ಖಂಡಿತವಾಗಿಯೂ ಕೂಡ ಒಳ್ಳೆಯದು, ಜನಸಾಮಾನ್ಯರು ಕೂಡ ಸಾಕಷ್ಟು ಅನುಕೂಲ ಆಗುತ್ತೆ. ಓಪನ್ ಆಗದೆ ಇದ್ರೆ ಇಲ್ಲಿ ಸಮಸ್ಯೆ ಆಗ್ತಾ ಹೋಗುತ್ತೆ. ಸದ್ಯ 9 ಗಂಟೆ 10 ನಿಮಿಷ ಆಗಿದ್ರು ಕೂಡ ಇಲ್ಲಿ ಓಪನ್ ಆಗಿಲ್ಲ. ಈಗ ಓರ್ವ ಸಿಬ್ಬಂದಿ ಬಂದಿದ್ದಾರೆ, ಅವರು ಕೂಡ ಅಂದ್ರೆ ಇಲ್ಲಿ ಸಿಸ್ಟಮ್ ಅಲ್ಲಿ ಕುತ್ಕೊಂಡಿರುವಂತದ್ದು. ಇನ್ನೂ ಏನಾದರೂ ಹೊರರೋಗಿಗಳ ವಿಭಾಗದಲ್ಲಿ ಓಪನ್ ಆದ್ರೆ ಖಂಡಿತವಾಗಿಯೂ ಕೂಡ ಜನಸಾಮಾನ್ಯರಿಗೆ ಅದೇ ರೀತಿಯಲ್ಲಿ ರೋಗಿಗಳಿಗೂ ಕೂಡ ಉಪಯೋಗವಾಗುತ್ತೆ. ಓಪನ್ ಆಗದೆ ಇದ್ರೆ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸಬೇಕಾಗುತ್ತೆ. ಸದ್ಯ ಇಲ್ಲಿ ಸಿಬ್ಬಂದಿ ಬಂದಿರೋದ್ರಿಂದಾಗಿ ಓಪನ್ ಆಗುತ್ತೆ ಅನ್ನುವಂತ ಒಂದು ಆಶಾಭಾವನೆ ಇದೆ, ಅದು ಮೂಡ್ತಾ ಇರುವಂತದ್ದು. ಅಂದ್ರೆ ಸಾಕಷ್ಟು ಜನರಿಗೆ ಇಲ್ಲಿ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಸಿಬ್ಬಂದಿಗಳಿಗೆ ಆ ಒಂದು ಮಾಹಿತಿ ಇರಲಿಲ್ಲ. ಅಂದ್ರೆ ಪ್ರತಿಭಟನೆ ಬಗ್ಗೆ ಕೂಡ ಮಾಹಿತಿ ಇಲ್ಲ ಅನ್ನುವಂಥದ್ದೇನಿದೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ಸದ್ಯ ಓಪನ್ ಆಗಿದೆ, ಜನ ಕೂಡ ಇಲ್ಲಿ ನಿಂತ್ಕೊಂಡಿದ್ದಾರೆ ಹೊರರೋಗಿ ವಿಭಾಗದಲ್ಲಿ. ಹಾಗಾದ್ರೆ ಇದು ಏನಿದೆ ರಿಜಿಸ್ಟ್ರೇಷನ್ ಅನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ಹಾಗಾಗಿ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಸದ್ಯದ ಮಟ್ಟಿಗೆ ಯಾವುದೇ ಸಮಸ್ಯೆ ಅನ್ನುವಂಥದ್ದು ಕಂಡು ಬರ್ತಾ ಇಲ್ಲ. ಎಲ್ಲರೂ ಕೂಡ ಇಲ್ಲಿ ಬಂದು ಇನ್ನು ಚೀಟಿ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾರೆ. ವಿಜಯ್, ಥ್ಯಾಂಕ್ ಯು ಪ್ರಜ್ವಲ್.